ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಸ್ಪೆಷಲಾಗಿ ನಾನ್ ವೆಜ್ ರೆಸಿಪಿನ ಮಾಡ್ತಾ ಇರೋದು. ಸೊ ಮಟನ್ ದಮ್ ಬಿರಿಯಾನಿನ ಮಾಡ್ತಾಯಿದ್ದೀನಿ. ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಫಸ್ಟು ಇಲ್ಲಿ ಮಟನ್ನ ಕ್ಲೀನಾಗಿ ತೊಳ್ಕೊಂಡು ಒಂದು 5ರಿಂದ 4 ಕೂಗಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಖಾರ, ಅರಿಶಿನ ಪುಡಿ, ಉಪ್ಪು ಇದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಕೂಗಿಸ್ಕೊಳ್ಳೋದು. ಇಲ್ಲಿ ಮಟನ್ ಬೇಕಾದ ಮಸಾಲೆನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀವಿ. ಉರಿ ಕೊಟ್ಟಿದೆಯಾ? ಸುಮ್ಮನೆ ಹುರ್ಕೊಂಡು ಏನೇನು ಹಾಕಿದೆ ಐಟಮ್? ಚಕ್ಕೆ, ಲವಂಗ, ಏಲಕ್ಕಿ, 1-2 ಮೆಣಸು, ಕಲ್ಲುವ, ಮಸಾಲೆ ಸಾಮಾನು ಅಂತ ಸಿಗುತ್ತೆ, ಬಿರಿಯಾನಿ ಸಾಮಾನು, ಅದೆಲ್ಲ ಹಾಕಿ ಈಗ ಹುರಿತಾ ಇರೋದು. ಹುರ್ಕೊಂಡ್ರೆ ಘಮ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಹುರಿತಾ ಇರೋದು. ಈಗ ಪುದೀನ, 1 ಹಿಡಿಯಷ್ಟು ಪುದೀನ. ಈ ಬಿರಿಯಾನಿ ಹಾಕ್ತೀವಲ್ಲ, ಏನೇನಿದೆಯೋ ಅದನ್ನೆಲ್ಲ ಒಂಚೂರು ಹುರ್ಕೊಳ್ಬೇಕು. ತುಪ್ಪ ಹಾಕ್ಕೊಂಡು ಹುರ್ಕೊಂಡ್ರೆ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಫಸ್ಟು ಪುದೀನಾನ ಸಪ್ರೇಟಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಒಂದೊಂದು ಚೂರು ಪ್ರತಿಯೊಂದು ಸಲನೂ ಏನೇನು ರೋಸ್ಟ್ ಮಾಡ್ತೀವೋ ಆಗೆಲ್ಲ ತುಪ್ಪ ಹಾಕ್ಕೊಳ್ತಾ ಇರಬೇಕು. ಪಾಲಕ್ ಸೊಪ್ಪು ಹಾಕ್ಕೊಂಡು ಹುರಿತಾ ಇರೋದು. ಸೊ ಇದು ಹುರಿತಾ ಇರೋದು ಮೇನ್ ರೀಸನ್ ಬಂದು, ಸೊ ಒಂದೇ ಸತಿ ರುಬ್ತೀವಲ್ಲ, ರುಬ್ಬಿ ಒಗ್ಗರಣೆಗೆ ಹಾಕಿದಾಗ ಒಂದೊಂದು ಟೈಮ್ ತಗೊಳುತ್ತೆ ಅದು ಕುಕ್ ಆಗೋದಕ್ಕೆ ಅಥವಾ ಹಸಿ ಹೋಗೋದಕ್ಕೆ. ಸೊ ಫಸ್ಟೇ ಈ ಥರ ಸಪ್ರೇಟಾಗಿ ಹುರ್ಕೊಂಡು ಆರಿಸಿ ರುಬ್ಬಿ ಒಗ್ಗರಣೆ ಕೊಟ್ಟಾಗ ಅದು ಚೆನ್ನಾಗಿ ಬರುತ್ತೆ ಟೇಸ್ಟ್. ಸೊ ಅದಕ್ಕೆ ಫಸ್ಟು ಹುರ್ಕೊಳ್ಬೇಕು. ಇದೊಂದ್ಸಲ ಟ್ರೈ ಮಾಡಿ ನೋಡಿ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಈಗ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಇವೆರಡನ್ನು ಹುರ್ಕೊಳ್ತಾ ಇರೋದು. ಅದು ಸ್ವಲ್ಪ ರೋಸ್ಟ್ ಆಗ್ತಿದ್ದಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು 1 ಹಿಡಿಯಷ್ಟು. ಸೊ ಈ ಥರ ಬಿರಿಯಾನಿ ಯಾರಾದರೂ ಮಾಡಿದರೆ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳಿ. ಯಾರಾದರೂ ಮಾಡಿಲ್ಲ ಅಂದರೆ ಒಂದು ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ. ಶುಂಠಿ ಬೆಳ್ಳುಳ್ಳಿನ ರುಬ್ಕೊಂಡಿದ್ದೀವಿ, ಅದೇನು ಉರಿಯೋಷ್ಟು ಅವಶ್ಯಕತೆ ಇಲ್ಲ. ಸೊ ಫಸ್ಟ್ ಅದನ್ನೇ ಅಲ್ವಾ ಒಗ್ಗರಣೆಗೆ ಹಾಕೋದು. ಸೊ ಅದು ಕ್ಲೀನಾಗಿ ಕುಕ್ ಆಗುತ್ತೆ. ಸೊ ಅದನ್ನೇನು ಉಟ್ಕೊಂಡಿಲ್ಲ, ಡೈರೆಕ್ಟಾಗಿ ರುಬ್ಬಿ ಪೇಸ್ಟ್ ಮಾಡಿ ಇಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಇಟ್ಕೊಂಡಿದ್ದೀನಿ, ಪೇಸ್ಟ್ ಮಾಡಿ ಇಟ್ಕೊಂಡಿರೋವಂಥದ್ದು. ಅದೇನು ದೋಸ್ಬಿಡು ಆ ಕಡೆ. ಈಗ ಏನು ಹುರಿದಿಟ್ಕೊಂಡಿದ್ವು ಅದನ್ನು ತಣ್ಣಗಾಗಬಿಟ್ಟು ಈಗ ರುಬ್ಕೊಳ್ತಾ ಇದ್ದೀನಿ. ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡ್ಕೊಳ್ಳಿ. ಸೊ ಈಗ ಇದು ಪೇಸ್ಟ್ ಮಾಡಿದ್ದೀವಿ. ಹುರಿದ್ಬಿಟ್ಟು ರುಬ್ಬೋದ್ರಿಂದ ಇದು ಜಾಸ್ತಿ ನುಣ್ಣು ಕೂಡ ಆಗೋದಿಲ್ಲ, ತರಿಯಾಗಿರುತ್ತೆ. ಸೊ ಅದು ಬಾಯಿಗೆ ಸಿಗೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಆಗುತ್ತೆ. ಗ್ಯಾಸ್ ಮೇಲೆ ತಪ್ಪಲೆ ಇಟ್ಟಿದ್ದೀವಿ. ತಪ್ಪಲೆಕ್ಕಾದ್ಮೇಲೆ ಸ್ವಲ್ಪ ತುಪ್ಪ, ಎಣ್ಣೆ 2 ಹಾಕ್ಕೊಂಡು ಒಗ್ಗರಣೆ ಕೊಡೋಣ. ತುಪ್ಪ 2 ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಇದಿಷ್ಟು ಮಾತ್ರ.
ಈಗ ಎಣ್ಣೆ ಮತ್ತು ತುಪ್ಪ ಕಾದಿದೆ. ಸೊ ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ ಇದಕ್ಕೆ. ನೀನು ಪಕ್ಕ ಸೊ ಇದು ಕ್ಲೀನಾಗಿ ರೋಸ್ಟ್ ಆಗಿದೆ, ಲೈಕ್ ಗೋಲ್ಡನ್ ಬ್ರೌನ್ ಅಥವಾ ಕೆಂಪಗಾಗಂಗೆ ಬೆಂದಿದೆ. ಸೊ ಈಗ ಇದಕ್ಕೆ ಒಂದು ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಸೇರಿಸಿ ರುಬ್ಸ್ಕೊಂಡಿದ್ದೀನಿ. ಇದು ಮನೆಯಲ್ಲೇ ಮಾಡ್ಕೊಂಡಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಒಂದು 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಸ್ಮೆಲ್ ಹೋಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಏನು ರುಬ್ಬಿಟ್ಕೊಂಡಿದ್ವಲ್ಲ ಪೇಸ್ಟು, ಇದನ್ನು ಹಾಕ್ಕೊಳ್ಳೋದು. ಇದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದು. ಇದು ಘಮ ಚೆನ್ನಾಗಿ ಬರ್ತಿದೆ. ಇನ್ನು ಬಿರಿಯಾನಿ ಆದಮೇಲೆ ಟೇಸ್ಟ್ ಹೇಗಿರುತ್ತೆ ಗೊತ್ತಿಲ್ಲ, ಒಂದ್ಸಲ ಟ್ರೈ ಮಾಡಿ ನೋಡಿ. ಅಂತ ಇದೆ ನೋಡಿ, ಇದರಲ್ಲಿ ಎಣ್ಣೆ ಕೂಡ ಬಿಟ್ಕೊಂಡಿದೆ. ಸೊ ಈಗ 1 kg ಅಷ್ಟು ಮಟನ್ನ ಫಸ್ಟೇ ಉಪ್ಪು ಒಂದು ಸ್ವಲ್ಪ ಖಾರ ಹಾಕಿ 1-2 ವಿಸಿಲ್ ಕೂಗಿಸ್ಕೊಂಡಿದ್ದೀವಿ. ಈಗ ಇದನ್ನು ಆ ಗ್ರೇವಿಗೆ ಮಿಕ್ಸ್ ಮಾಡೋಣ ಹಾಕೊಂಡು. ಸೊ ಇದೆಲ್ಲ ಒಂದಕ್ಕೊಂದು ಒಂದು ಸ್ವಲ್ಪ ಕುದಿ ಬರಲಿ, ಕ್ಲೀನಾಗಿ ಮಿಕ್ಸ್ ಆಗಲಿ. ಮಟನ್ನು ಮತ್ತು ಪೇಸ್ಟ್ ಏನಿದೆಯೋ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ, ಆಗ ಟೇಸ್ಟ್ ಇಟ್ಕೊಳ್ಳುತ್ತೆ. ಸೊ ಇವತ್ತು ಭಾನುವಾರ ಹಾಕಿರೋದ್ರಿಂದ ನಮ್ಮ ಮನೆಯಲ್ಲಿ ಸ್ಪೆಷಲ್ ನಾನ್ ವೆಜ್ ಊಟ ಆಗ್ತಾ ಇದೆ. ಸೊ ಇದು 2ನೇ ಡಿಶ್ ಏನಂದರೆ ಕಬಾಬ್. ಸೊ ನಮ್ಮ ಮನೆಯಲ್ಲಿ ಕಬಾಬ್ ಹೇಗೆ ಮಾಡ್ತೀವಿ ಅದನ್ನ ತೋರಿಸ್ತೀವಿ ಬನ್ನಿ. ಅಷ್ಟೊಂದು ಹತ್ರದಿಂದ ತೋರಿಸ್ತಾ ಇದೆಯಾ, ಏನಾದರೂ ಇದು ಬಂದಿರಬೇಕಲ್ಲ. 3 ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸಾರಿ, ಫಸ್ಟ್ ಹಾಕಿದ್ದು ಕಾರ್ನ್ಫ್ಲೋರು, ನಾನು ಮಿಸ್ಟೇಕ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ 2 ಒಂದೇ ಥರ ಇರುತ್ತಲ್ಲ, ಗೊತ್ತಾಗೋದಿಲ್ಲ. ಸೊ ಈಗ ಬಂದು ಇದು ಮೈದಾ. ಕಾರ್ನ್ಫ್ಲೋರ್ ಬಂದು 3 ಸ್ಪೂನ್ಸ್ ಹಾಕ್ಕೊಂಡಿದ್ದೀನಿ, ಮೈದಾ ಬಂದು 2 ಸ್ಪೂನ್ಸ್ ಹಾಕ್ಕೊಂಡಿದ್ದೀನಿ. ಸೊ ಇದು ಬಂದು ಕಿಂಗ್ಸ್ದು ಕಬಾಬ್ ಮಸಾಲ. ಸೊ ಯಾರಾದರೂ ಇದನ್ನು ಟ್ರೈ ಮಾಡಿ, ಟೇಸ್ಟು ಮತ್ತು ಸ್ಟ್ರೆಚರ್ ಕೂಡ ಚೆನ್ನಾಗಿ ಬರುತ್ತೆ. ನೋಡ್ಬೋದು, 1 ಪ್ಯಾಕೆಟ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. 1/2 kg ಚಿಕನ್ ಕಟ್ ಮಾಡ್ಕೊಂಡಿರೋದು, ಪುದೀನ ಮತ್ತು ಕರಿಬೇವಿನ ಸೊಪ್ಪು. ಎಗ್, 1 ಎಗ್ ಹಾಕ್ತದೆ. ಮೊಟ್ಟೆ ಹಾಕಿದ್ಮೇಲೆ ಸ್ವಲ್ಪ ಕ್ಲೀನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಖಾರ ಏನು ಬೇಡ, ಈ ಕಿಂಗ್ಸ್ ಮಸಾಲೆನಲ್ಲಿ ಎಲ್ಲ ಅದರಲ್ಲೇ ಇರುತ್ತೆ. ನಿಂಬೆಹಣ್ಣು ಹಾಕ್ತಾ ಇದ್ದೀನಿ. ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಳ್ತಾ ಇದ್ದೀನಿ. ಈಗ ಕ್ಲೀನಾಗಿ ಕಲಿಸೋಣ. ಒಂದು 10 ನಿಮಿಷ ಇಟ್ಬಿಟ್ಟು ಆಮೇಲೆ ಎಣ್ಣೆಗೆ ಹಾಕೋಣ. ಅಷ್ಟರಲ್ಲಿ ನಮ್ಮ ಬಿರಿಯಾನಿ ಕೂಡ ರೆಡಿ ಆಗಿರುತ್ತೆ. ಮಟನ್ ಮತ್ತು ಏನಾದರೂ ಪೇಸ್ಟ್ ಇತ್ತು, ಅದರ ಚೆನ್ನಾಗಿ ಹೊಂದ್ಕೊಂಡಿದೆ, ಚೆನ್ನಾಗಿ ಕುಕ್ ಆಗಿದೆ. ಈಗ ಇದಕ್ಕೆ ಎಕ್ಸ್ಟ್ರಾ ಮಸಾಲ ಅಂದರೆ ಧನಿಯಾ ಪುಡಿ. ನಾನು 3 ಸ್ಪೂನಷ್ಟು ಧನಿಯಾ ಪುಡಿ ಹಾಕೊಳ್ತೀನಿ. ಆ್ಯಂಡ್ ಗರಂ ಮಸಾಲ ಸ್ವಲ್ಪ 1 ಸ್ಪೂನಷ್ಟು ಗರಂ ಮಸಾಲ ಹಾಕ್ತೀನಿ. ಸ್ವಲ್ಪ 1 ಸ್ಪೂನಷ್ಟು ಮಟನ್ ಮಸಾಲ, 1 ಸ್ಪೂನ್ ಮಟನ್ ಮಸಾಲ ಹಾಕ್ತೀನಿ. ಒಂದು ಸ್ವಲ್ಪ ಚಿಕ್ಕೆಸು ಮೆಣಸು ನಾವು ಉರಿಬೇಕಾದ್ರೆ ಹಾಕೊಂಡಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ನನಗೆ ಖಾರ ಹಾಕಿಲ್ಲ ಮತ್ತು ಉಪ್ಪು ಕೂಡ ಹಾಕಿಲ್ಲ. ಖಾರ ಅಂದರೆ ಮೆಣಸಿನ ಇಟ್ಕೊಂಡಿದ್ದು ಮತ್ತು ಮಟನ್ ಬೇಯಿಸಬೇಕಾದ್ರೂ ಖಾರ ಪುಡಿ ಹಾಕಿಲ್ಲ. ಸೊ ಟೇಸ್ಟ್ ನೋಡಿ, ಖಾರ ಅಂತ ಉಪ್ಪು ಹಾಕೋಬೋದು. ಮಟನ್ ಚೆನ್ನಾಗಿ ಹೋಗಿದೆ, ಚೆನ್ನಾಗಿ ಮಿಕ್ಸ್ ಮಾಡಿದೆ. ಈಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ, ಎಣ್ಣೆ ಕಾದಿದೆ. ಸೊ ಇದೊಂದು ಸ್ವಲ್ಪ 10 ನಿಮಿಷ ಮ್ಯಾರಿನೇಟ್ ಆಗಿಬಿಟ್ಟಿದ್ದಲ್ಲ, ಇದೊಂದು ಸ್ವಲ್ಪ ಅಲ್ಲಿ ಎಣ್ಣೆ ಕಾದಿದೆ. ಪಕ್ಕದಲ್ಲಿ ಬಿರಿಯಾನಿ ಕೂಡ ರೆಡಿ ಆಗಿದೆ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು, ಸೊ ಮಸಾಲೆ ಏನಾದರೂ ಮಾಡೋದ್ರಿಂದ ಹೊಂದುತ್ತೆ.
ಬಿಸಿ ಬಿಸಿ ಇದೆ. ಆ್ಯಕ್ಚುಲಿ ಬಿರಿಯಾನಿನ ಬಿಸಿ ಅದನ್ನು ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಇವ್ರು ಹೇಳ್ತಾರೆ, ಮೀನ್ಸ್ ಅನಿಲ್ ಅವ್ರು ಹೇಳ್ತಾರೆ. ನೋಡಿ ಇಲ್ಲಿ ಕಬಾಬ್ ಇದೆ, ಕಬಾಬ್ ವಿತ್ ಬಿರಿಯಾನಿ. ಓಕೆ, ಲೆಟ್ಸ್ ಟೇಸ್ಟ್ ಮಾಡ್ತಾ ಇದ್ದೀನಿ ಬಿರಿಯಾನಿನ. ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗೈತೆ. ಥ್ಯಾಂಕ್ ಯು ಸೋ ಮಚ್. ಸೇಮ್ ಹೋಟೆಲಲ್ಲಿರೋ ಟೇಸ್ಟ್ ಅಂತಲೇ ಹೇಳ್ತಾ ಇದ್ದಾರೆ. ಒಂದ್ಸಲ ನೀವು ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹೊಸ್ದಾಗಿ ಯಾರಾದರೂ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.